ಕಷ್ಟ ಅಂತ ಬರೋದು ಏನಕ್ಕೆ ಅವರ ಪೂರ್ವ ಜನ್ಮದ ಕರ್ಮಗಳ ಅನುಸಾರ. ಹೋದ ಜನ್ಮದ ಕರ್ಮ ಫಲಗಳಿಗೆ ಈ ಜನ್ಮದಲ್ಲಿ 100% ಪರಿಹಾರ ಇದೆಯಾ? ಒಬ್ಬ ವ್ಯಕ್ತಿಗೆ ನಾವು ಹಸಿದವರಿಗೆ ನಾವು ಅನ್ನ ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ವೆನ್ ದ ಪ್ರಾಬ್ಲಮ್ ಅರೈಸಸ್ ವಿ ಹ್ಯಾವ್ ಟು ಗೋ ಫಾರ್ ದ ಸೊಲ್ಯೂಷನ್, ನಾಟ್ ಫಾರ್ ದ ಪ್ರಾಬ್ಲಮ್ ಓನ್ಲಿ. ಕಷ್ಟನೇ ಬರ್ತಾ ಇದೆ ಗುರುಗಳೇ, ನನಗೆ ಸುಖಾನೇ ಬರ್ತಾ ಇದೆ ಅಂದ್ರೆ ಅಲ್ಲಿ ಯಾವುದೋ ಒಂದು ಕರ್ಮ ಫಲ ನಿಮ್ಮನ್ನ ಕಾಡ್ತಾ ಇದೆ ಅಂತ ಅರ್ಥ. ಯಾವ ಮನೆಯಲ್ಲಿ ರಾಹುವಿನ ಮತ್ತೆ ಕೇತುವಿನ ವಕ್ರಸ್ಥಾನವಿರುತ್ತೆ, ಪಾಪಗ್ರಹಗಳ ಜೊತೆ ಪುಣ್ಯಗ್ರಹದ ಸಂಯೋಜನೆ ಏನಾದರೂ ಆಗಿದ್ರೆ ಅಂತಹ ಸಂದರ್ಭದಲ್ಲೂ ಸಹಿತ ಆತನಿಗೆ ಎಡವಟ್ಟುಗಳು ಜಾಸ್ತಿ ಆಗ್ತಾ ಇರ್ತವೆ. ಪ್ರೀತಿಯ ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಮನುಷ್ಯ ದೇವರ ಮೊರೆ ಹೋಗೋದುಂಟು. ಆದರೆ ದೇವರ ಮೊರೆ ಹೋಗೋದಕ್ಕೆ ಒಂದು ಪದ್ಧತಿ ಅನ್ನೋದಿರುತ್ತೆ. ಈ ಪದ್ಧತಿ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಜೊತೆಗೆ ಒಂದಷ್ಟು ಗೊಂದಲಗಳಿಗೆ ಪರಿಹಾರವನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯ ಪೀಠ ಸಂಸ್ಥಾಪಕರು, ಜ್ಯೋತಿಷ್ಯ ರತ್ನ, ಜ್ಯೋತಿಷ್ಯ ವಿಭೂಷಣ, ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ್ ಅರುಣ್ ಶರ್ಮಾ ಗುರೂಜಿಯವರು ನಮ್ಮ ಜೊತೆದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗುರುಭ್ಯೋ ನಮಃ. ಇವತ್ತು ಎಲ್ಲರೂ ಕಷ್ಟ ಅಂತ ಕೊರಗ್ತಿರ್ತಾರೆ. ಈ ಕಷ್ಟಗಳಿಗೆ ನಿಜವಾಗ್ಲೂ ಪರಿಹಾರ ಅನ್ನೋದಿಲ್ವಾ? ಪ್ರಥಮವಾಗಿ ಕಷ್ಟ ಅಂತ ಬರೋದು ಎಂತಕ್ಕೆ ಅವರ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ. ಒಬ್ಬ ಮನುಷ್ಯ ಕಷ್ಟ ಅಂತ ಪಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣಗಳು ಅವರೇ ಆಗಿರ್ತಾರೆ ವಿನಃ ಬೇರೆಯವ್ರಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಆತನ ದಿನನಿತ್ಯ ಕ್ರಿಯಾ ಕಾರ್ಯದಲ್ಲಿ ಮಾಡುತ್ತಿರ್ತಕ್ಕಂತಹ ಕೆಲವೊಂದು ಸಂದರ್ಭಗಳಾಗಿರ್ಬೋದು, ಕೆಲವೊಂದು ವಿಚಾರಗಳಾಗಿರ್ಬೋದು, ಅದರ ಅನುಸಾರವಾಗಿ ಆತನಿಗೆ ಸಂಕಷ್ಟ ಅನ್ನೋದು ಎದುರಾಗುತ್ತೆ ವಿನಃ ಯಾರೂ ತನ್ನನ್ನು ತಾನೇ ಸಂಕಷ್ಟಕ್ಕೆ ಅದು ಯಾರೂ ಸಹಿತ ಹೋಗ್ಲಿಕ್ಕಾಗೋದಿಲ್ಲ. ವಿಶೇಷವಾಗಿ ಇಲ್ಲಿ ನಾವು ನೋಡೋ ಕಷ್ಟ ಅಂತ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ ಅಂದರೆ ಅದಕ್ಕೆ ಮೊದಲು ಪರಿಹಾರವನ್ನು ಹುಡುಕೋದು ತುಂಬ ಮುಖ್ಯವಾಗುತ್ತೆ ವಿನಃ ಸರಿ ಸಂಕಷ್ಟದಲ್ಲೇ ಅದನ್ನು ನಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೇ ರೀತಿ ಅದಕ್ಕೆ ಫಲಾನುಫಲ ಸಿಗಲ್ಲ. ಪ್ರಥಮವಾಗಿ ಸಂಕಷ್ಟ ಅಂತ ಬರೋದೇಂತಕ್ಕೆ ಪ್ರಥಮಕ್ಕೆ ತಾವು ಆಲೋಚನೆ ಮಾಡುವಂತಹ ವಿಚಾರಗಳೇ ಇಲ್ಲಿ ಸಂಯೋಜನೆಗಳಾಗಿರ್ತವೆ ವಿನಃ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಆಗಿರೋದಿಲ್ಲ. ಆತನ ಮನುಷ್ಯನ ಸಂಕಷ್ಟ ಅಂತ ಆತನೇ ಅದ್ರ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇದ್ದರೆ ಆ ಸಂಕಷ್ಟ ಯಾವಾಗಲೂ ಸಂಕಷ್ಟವಾಗೇ ಇರುತ್ತೆ ವಿನಃ ವೆನ್ ದ ಪ್ರಾಬ್ಲಮ್ ಅರೈಸಸ್ ವಿ ಹ್ಯಾವ್ ಟು ಗೋ ಫಾರ್ ದ ಸೊಲ್ಯೂಷನ್, ನಾಟ್ ಫಾರ್ ದ ಪ್ರಾಬ್ಲಮ್ ಓನ್ಲಿ. ಯಾವಾಗ ಒಂದು ಸಮಸ್ಯೆ ಅನ್ನೋದು ಎದುರಾಗುತ್ತೆ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕೆ ವಿನಃ ಆ ಸಮಸ್ಯೆಯೇ ಒಂದು ಮಾರ್ಗವಾಗಿ ತೆಗೆದುಕೊಳ್ಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಸಂಕಷ್ಟ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾಗ ಅದಕ್ಕೆ ಒಂದು ಪರಿಹಾರವನ್ನಾಗಿ ನಾವು ಒಂದು ಮಾರ್ಗದರ್ಶನವನ್ನಾಗಿ ತೆಗೆದುಕೊಳ್ಬೇಕಾಗತ್ತೆ. ಒಂದು ಸಂಕಷ್ಟ ಅಂತ ಇದ್ದಾನೆ ಅಂದರೆ ಅದಕ್ಕೆ ಒಂದು ಮಾರ್ಗದರ್ಶನ ಬೇಕೇ ಬೇಕಲ್ವ. ಸೊ ಯಾವ ರೀತಿಯಾಗಿ ಮಾರ್ಗದರ್ಶನ ಬೇಕಾಗುತ್ತೆ, ಅವತ್ತನ ಸಂಕಷ್ಟ ಅನ್ನೋದು ಎಲ್ಲಿ ಬರ್ತಾ ಇದೆ, ಯಾವ ರೀತಿಯಲ್ಲಿ ಬರ್ತಾ ಇದೆ, ಯಾವ ವಿಚಾರದಲ್ಲಿ ಬರ್ತಾ ಇದೆ, ಅದು ಪ್ರಥಮವಾಗಿ ಆತ ಆಲನೆಯನ್ನು ಮಾಡಬೇಕಾಗತ್ತೆ. ಅದು ಆಲನೆಯನ್ನು ಮಾಡಿದ್ಮೇಲೆ ಆತನಿಗೆ ಸಂಕಷ್ಟದ ಪರಿಹಾರಗಳಿಗೆ ನಾನಾ ವಿಧಾನಗಳಿದ್ದಾವೆ, ನಾನಾ ವಿಚಾರಗಳಿದ್ದಾವೆ. ನಮ್ಮ ಧಾರ್ಮಿಕ ಪದ್ಧತಿಯಲ್ಲೂ ಸಹಿತ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಮತ್ತು ಆತ ಸಂಕಷ್ಟ ಯಾವ ಆಧಾರದ ಮೇಲಿದೆ ಅದರ ಮೇಲೂ ಸಹಿತ ಅದು ಡಿಪೆಂಡ್ ಆಗುತ್ತೆ. ಪ್ರಥಮವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಬರೀ ಕಷ್ಟನೇ ಬರ್ತಾ ಇದೆ ಗುರುಗಳೇ, ನನಗೆ ಸುಖಾನೇ ಬರ್ತಾ ಇದೆ ಅಂದರೆ ಅಲ್ಲಿ ಯಾವುದೋ ಒಂದು ಕರ್ಮ ಫಲ ನಿಮ್ಮನ್ನು ಕಾಡ್ತಾ ಇದೆ ಅಂತ ಅರ್ಥ. ಯಾವ ಕರ್ಮ ಫಲ ಕಾಡ್ತಾ ಇದೆ ಅನ್ನೋದು ತಾವು ಹೇಗೆ ತಾವು ಅದು ಅರ್ಥ ಮಾಡ್ಕೊಳ್ಬೇಕು. ತಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳ ಸ್ಥಾನ ಯಾವ ಒಂದು ಮನೆಯಲ್ಲಿ ಇದೆ ಅನ್ನೋದು ತಮಗೆ ಪ್ರಥಮವಾಗಿ ಮುಖ್ಯವಾಗುತ್ತೆ. ಅಲ್ಲಿ ವಿಶೇಷವಾಗಿ ರಾಹುವಿನ ಜೊತೆಗೆ ಯಾವ ಗ್ರಹದ ಸಂಯೋಜನೆಯಾಗಿದೆ, ಇದು ತಮ್ಮ ಜನ್ಮ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗಲೇ ತಾನೇ ಅದು ಅರ್ಥ ಆಗೋದು. ಸಂಕಷ್ಟ ಅಂತ ಬಂದಿದೆ ಅಂದಮೇಲೆ ಯಾವ ರೀತಿ ಅದನ್ನು ಪರಿಹಾರ ಮಾಡಬೇಕು ಅನ್ನೋದನ್ನು ಧಾರ್ಮಿಕ ಪದ್ಧತಿಯಲ್ಲಿ ನಾವು ಅದನ್ನು ಅನುಸರಿಸ್ಕೊಂಡು ಹೋದರೆ ಸಂಕಷ್ಟಕ್ಕೆ ಪರಿಹಾರ ಅನ್ನೋದು ಸರ್ವೇ ಸಾಮಾನ್ಯ. ಈಗ ಕರ್ಮಫಲಗಳ ಬಗ್ಗೆ ಹೇಳಿದ್ರಿ. ಹೋದ ಜನ್ಮದ ಕರ್ಮಫಲಗಳಿಗೆ ಈ ಜನ್ಮದಲ್ಲಿ 100% ಪರಿಹಾರ ಇದೆಯಾ? ವಿಶೇಷವಾಗಿ ಪೂರ್ವಜನ್ಮ ಕರ್ಮಗಳು ಅಂತ ಹೇಳ್ತೇವೆ. ಪೂರ್ವಜನ್ಮ ಕರ್ಮಗಳನ್ನು ನಾವು ಜಾತಕದ ಮುಖಾಂತರವಾಗಿ ಪಂಚಮ ಸ್ಥಾನದಲ್ಲಿ ನೋಡ್ತೇವೆ. ಆ ಪಂಚಮ ಸ್ಥಾನದಲ್ಲಿ ಯಾವ ಗ್ರಹಗಳ ಅಧಿಪತಿಯಾಗಿರ್ತಾನೆ, ಆ ಯಾವ ಗ್ರಹದ ಒಂದು ಸಂಯೋಜನೆಯಾಗಿದೆ ಅಂತಲೂ ಸಹಿತ ನೋಡಬೇಕಾಗುತ್ತೆ. ಅಂತಹ ಸಂದರ್ಭ ಆ ಒಂದು ಗ್ರಹಗಳ ಒಂದು ವಿಮೋಚನೆಯನ್ನು ಮಾಡ್ಕೊಳ್ಳೋದಕ್ಕಿಂತ ಪ್ರಥಮವಾಗಿ ಅವರ ಮನಸ್ಸೂಚಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ವ್ಯಕ್ತಿ ಯಾವ ವ್ಯಕ್ತಿತ್ವದ ಒಂದು ಅನುಷ್ಠಾನವಾಗಿರ್ತಾನೋ, ಯಾವ ವ್ಯಕ್ತಿ ಆತನ ವ್ಯಕ್ತಿತ್ವದ ಸಂದರ್ಭದಲ್ಲಿ ಯಾವ ವಿಚಾರ ಬಗ್ಗೆ ಯೋಚನೆ ಮಾಡ್ತಿರ್ತಾನೋ, ಬರೀ ಅದ್ರ ಬಗ್ಗೆನೇ ಆತ ಯೋಚನೆ ಮಾಡೋದಕ್ಕಿಂತ ಒಂದು
ಆತನ ಒಂದು ಆಲೋಚನೆಗಳಿಗೆ ಕೆಲವೊಂದು ದಿಕ್ಸೂಚಿಗಳನ್ನು ಆತ ಅನುಭವಿಸ್ಬೇಕಾಗತ್ತೆ. ಯಾವಾಗ ಆತನ ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ಬೇಕಾದ್ರೆ ಸಂಕಷ್ಟಗಳು ಅಂತ ಆತನ ಒಂದು ಪೂರ್ವಜನ್ಮದ ಕರ್ಮ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಯಾವುದೇ ಒಂದು ಋಣಾತ್ಮಕವಾಗಿ ನಮಗೆ ಬರಬೇಕು ಅಂದಾಗ ಒಂದು ಕರ್ಮಫಲ ಮತ್ತು ಧರ್ಮಫಲ ಅಂತ ಇದ್ದೇ ಇರುತ್ತೆ. ಒಂದು ಕರ್ಮಫಲ ಮತ್ತು ಧರ್ಮಫಲದ ಆಧಾರವಾಗಿ ಭಗವಂತ ಆತನ ಸೃಷ್ಟಿಯಲ್ಲಿ ಆತನಿಗೆ ಯಾವ ಒಂದು ಸಹಮಾರ್ಗದಲ್ಲಿ ನಡೀತಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ನಾವು ಹಸಿದವರಿಗೆ ನಾವು ಅನ್ನ ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ಆ ಒಂದು ಧರ್ಮಫಲ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಕಾಪಾಡುತ್ತೆ. ನಾವು ಸಂಕಷ್ಟದಲ್ಲಿದ್ದಾಗ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಫಲಾನುಫಲವಾಗಿ ಬಂದೇ ಬರುತ್ತೆ. ಬಟ್ ಅದೇ ರೀತಿ ಹಸಿದವರಿಗೆ ನಾವು ಅನ್ನ ಕೊಡೋದಲ್ಲಿ ಯಾವುದೇ ರೀತಿಯ ಒಂದು ವಿಚಾರಗಳನ್ನು ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಥರ ಕೆಲವೊಂದು ವಿಚಾರಗಳನ್ನು ಮಾಡಿದಾಗ ಸೊ ಆ ಥರ ಕೆಲವೊಂದು ನಷ್ಟಕಾರಕವಾದ ಅಥವಾ ನಕಾರಾತ್ಮಕವಾದಂಥ ಒಂದು ವಿಚಾರಗಳನ್ನು ಒಬ್ಬ ವ್ಯಕ್ತಿಯ ಮೇಲೆ ನಾವು ಧೋರಣೆ ಮಾಡಿದಾಗ, ಅಹಂಕಾರದ ಮಾತುಗಳನ್ನಾಗಿರಲಿ ಅಥವಾ ಆತನ ದೋಷಿಸೋದಾಗಿರಲಿ, ಇವೆಲ್ಲ ಕರ್ಮಫಲಕ್ಕೆ ಆತ ಮುಳುವಾಗ್ತಾನೆ. ಅದರಿಂದ ಏನಾಗ್ತಿರುತ್ತೆ, ಆತ ನಡೆದು ಬಂದ ದಾರಿ ಆಗಿರ್ಬೋದು, ಆತನಿಗೆ ನಡೆಸ್ತಿರುವಂಥ ಒಂದು ವಿಚಾರಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಿಂದನೂ ಆತನಿಗೆ ಒಂದು ಸಂಕಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ, ಧರ್ಮ ಮಾರ್ಗದಲ್ಲಿ ನಡೀರಿ, ಪ್ರೀತಿಯನ್ನು ಪ್ರೀತಿಯಿಂದ ಗೆಲ್ಲಿ. ಪ್ರತಿಯೊಬ್ಬರೂ ನಮ್ಮ ಮನುಷ್ಯ ಜನ್ಮ ಬಂದಿರೋದೇ ನಾವು ಪೂರ್ವಜನ್ಮ ಮಾಡಿರುವಂತಹ ಕೆಲವೊಂದು ಪುಣ್ಯದ ಆಧಾರದ ಮೇಲೆ ಬಂದಿರುತ್ತೆ. ಸೊ ಆ ಪುಣ್ಯದ ಆಧಾರದ ಮೇಲೆ ನಾವು ಒಂದು ಮನುಷ್ಯ ಜನ್ಮ ಅಂತ ಬಂದಾಗ, ಆ ಮನುಷ್ಯ ಜನ್ಮದಲ್ಲಿ ಆದಷ್ಟು ಸಹಿತ ನಾವು ಧರ್ಮದ ಮಾರ್ಗದಲ್ಲಿ ನಡೆಯೋದನ್ನು ನಾವು ಕಲಿತಾಗ ಪ್ರತಿಯೊಬ್ಬರಿಗೂ ಸಹಿತ ಅದರ ಒಂದು ಸಕಾರಾತ್ಮಕವಾದಂತಹ ಒಂದು ಅನ್ವೇಷಣೆಗಳು ಸಿಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಒಂದು ಮೇಲು ಕೀಳು ಭಾವನೆಗಳನ್ನೋದು ಇದೆ ಸರ್ವೇ ಸಾಮಾನ್ಯ. ಇಂಥ ಒಂದು ವಿಚಾರಗಳನ್ನು ತಾವು ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಬೆಳವಣಿಗೆಯಲ್ಲಿ ಮಾತಾಡಬೇಕು ಅದ್ರ ಬಗ್ಗೆ ತಾವು ಸಂಶೋಧನೆಯನ್ನು ಮಾಡ್ಕೊಂಡು ಹೋದಾಗ ಆತನ ಮನ ಅರಿವನ್ನು ಮಾಡ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಇಲ್ಲಿ ಆತ ಮನ ಅರಿವನ್ನು ಮಾಡ್ಕೊಂಡಾಗ ಪೂರ್ವಜನ್ಮದ ಕರ್ಮದ ಫಲಗಳ ಆಧಾರದ ಮೇಲೆ ಆತನಿಗೆ ಪ್ರತಿಯೊಂದು ಅಂಶಗಳು ಸಹಿತ ಇಲ್ಲಿ ದೊರೀತಾ ಹೋಗುತ್ತೆ. ಈಗ ಜಾತಕ ತೋರಿಸಿದಾಗ ಕರ್ಮ ಫಲಗಳ ಆಧಾರವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆ ಬರುತ್ತೆ ಅಂತ ಹೇಳೋದುಂಟು. ಆ ಸಮಸ್ಯೆ ಬಂದಾಗಲೂ ಕೂಡ ಕೆಲವೊಮ್ಮೆ ದೊಡ್ಡ ಸಮಸ್ಯೆ ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲೇ ಹೋಯ್ತು ಅಂತ ಸಹಜವಾಗಿ ಆಡು ಭಾಷೆಯಲ್ಲಿ ಹೇಳೋದುಂಟು. ಅಂದರೆ ನಾವು ಮಾಡುವಂತಹ ಏನು ಕರ್ಮ ಫಲಗಳು ಅಂದರೆ ಏನು ಹೇಳ್ತೀವಿ, ಪರಿಹಾರ ಏನು ಹೋಗ್ತೀವಿ, ಅದರಿಂದ ಒಂದಷ್ಟು ಕಡಿಮೆ ಆಗುತ್ತೆ ಈ ಸಮಸ್ಯೆಗಳು ಅಂತ ಅನ್ಸುತ್ತಾ? ಇಲ್ಲಿ ವಿಶೇಷವಾಗಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಯಾವಾಗ ನಂಬಿಕೆನೇ ಇರೋದಿಲ್ಲ, ನಾನು ಅಮೃತ ಕೊಟ್ಟರು ಅದು ನಿಮಗೆ ವಿಷ ಅನಿಸಿದಾಗ ನಾವೇನು ಮಾಡಲಿಕ್ಕಾಗಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಆ ಒಂದು ವಿಚಾರದ ಮೇಲೆ ಒಂದು ನಂಬಿಕೆ ಅಂತ ಬಂದಾಗ, ಆ ನಂಬಿಕೆಯ ಪ್ರಥಮ ಅಸ್ತ್ರ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ನಂಬಿಕೆ ಯಾವಾಗ ಪ್ರಥಮ ಅಸ್ತ್ರ ಆಗುತ್ತೆ ಒಬ್ಬ ವ್ಯಕ್ತಿಗೆ, 100ಕ್ಕೆ 100% ಆತನ ಜನ್ಮ ಜಾತಕದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಸಹಿತ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಆಸ್ಪತ್ರೆಗೆ ಹೋಗ್ತೀವಿ, ಡಾಕ್ಟರ್ ಹತ್ರ ನಾವು ಮೆಡಿಸನ್ ತೊಗೊಳ್ತೀವಿ. ಮೆಡಿಸನ್ ತೊಗೊಳೋದು ಎಷ್ಟು ವರ್ಕ್ ಆಗುತ್ತೆ, ಆತನಲ್ಲಿ ಡಾಕ್ಟ್ರು ನಮಗೆ ಕೊಡ್ತಿರುವಂಥ ಟ್ರೀಟ್ಮೆಂಟ್ ಮೇಲೆ ನಮ್ಗೆ ನಂಬಿಕೆ ಇದ್ರೆ ತಾನೆ ಈಗ ಮೆಡಿಸನ್ ವರ್ಕ್ ಆಗೋದು. ಫಸ್ಟ್ ಆಫ್ ಆಲ್ ಆತನ ಮನುಷ್ಯನ ಮೇಲೆ ಒಬ್ಬ ನಂಬಿಕೆ ಇರಬೇಕು. ಒಂದು ನಂಬಿಕೆನೇ ಇಲ್ಲ ಅಂದರೆ ಆತ ಅಮೃತ ಕೊಟ್ಟಿರೋದು ನಿಮಗೆ ವಿಷ ಅಂತ ಅನಿಸುತ್ತೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ಹೇಳೋದೇನಪ್ಪ ಅಂದರೆ, ಪ್ರಥಮವಾಗಿ ನಂಬಿಕೆ ಅನ್ನೋದು ತುಂಬ, ದ ಟ್ರಸ್ಟ್ ವಿಲ್ ಸೆಟಲ್ ಆಲ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತೇನೆ. ನಮ್ಮ ಒಂದು ಜನ್ಮಜಾತಕದ ಆಧಾರದ ಮೇಲೆ ನಾವು ನೋಡಿದಾಗ ಯಾವ ಮನೆಯಲ್ಲಿ ರಾಹುವಿನ ಮತ್ತು ಕೇತುವಿನ ವಕ್ರಸ್ಥಾನವಿರುತ್ತೆ, ಮತ್ತು ವಿಶೇಷವಾಗಿ ಇಲ್ಲಿ ಯಾವ ಒಂದು ಅಸ್ತಿತ್ವದಲ್ಲಿ, ಯಾಕೆ ಪಾಪಗ್ರಹಗಳ ಜೊತೆ ಪುಣ್ಯಗ್ರಹದ ಸಂಯೋಜನೆ ಏನಾದರೂ ಆಗಿದ್ದರೆ ಅಂತಹ ಸಂದರ್ಭದಲ್ಲೂ ಸಹಿತ ಆತನಿಗೆ ಎಡವಟ್ಟುಗಳು ಜಾಸ್ತಿ ಆಗ್ತಾ ಇರ್ತವೆ, ಅಡಚಣೆಗಳು ಜಾಸ್ತಿ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್, ಈಗ ಅವ್ರಿಗೇನಾದ್ರು ಒಂದು ವಾಹನದಲ್ಲಿ ಅವ್ರಿಗೆ ಅಪಾಯ ಇದೆ ಅಂತ ನಾವು ಮೊದಲೇ ತಿಳಿಸಿರ್ತೀವಿ ತಿಳ್ಕೊಳ್ಳಿ. ಅವ್ರು ಅದನ್ನು ಪರೀಕ್ಷೆ ಮಾಡೇ ನೋಡ್ತೀನಿ ಅಂದಾಗ ನಾವೇನು ಮಾಡಲಿಕ್ಕಾಗಲ್ಲ, ಪರೀಕ್ಷೆ ಮಾಡಲೇಬೇಕಾಗುತ್ತೆ. ಸೊ ಅದು ಬಿಟ್ಟು ಅದಕ್ಕೆ ಒಂದು ಪರಿಹಾರವಾಗಿ ಮಾಡ್ಕೊಂಡು ಅದನ್ನೇ ಹೇಳೋದು, ತಲೆ ಹೋಗೋದು ಉಗುರಲ್ಲಿ ಹೋಯ್ತಲ್ಲ ಅಂತ ಹೇಳ್ತಾರಲ್ಲ. ಈಗ ತಲೆನೇ ಹೋಗೋಪ್ಪಂದು ನಿಮ್ಮ ಉಗುರಲ್ಲಿ ಹೋಗುವಂಥ ಸಮಸ್ಯೆನ ತಾವು ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಅದೇ ತಲೆನೇ ಹೋದರೆ ಮತ್ತೇನು ಮಾಡೋಕ್ಕಾಗುತ್ತೆ. ಒಬ್ಬ ಮನುಷ್ಯನ ಜೀವನನೂ ಅಷ್ಟೇ, ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಆತ ಸಮಾಲೋಚನೆ ಮಾಡಿ, ಒಂದು ಮನೆಯಲ್ಲಿ ಗುರು ಹಿರಿಯರು ಅಂತ ಇರ್ತಾರೆ, ಅವ್ರನ್ನೇ ನೀವು ನಂಬಿಲ್ಲ ಅಂದರೆ ಮತ್ತೇನಾಗುತ್ತೆ ಕೆಲಸಗಳು, ಯಾವುದೇ ರೀತಿ ಸಂಕಷ್ಟಗಳು ಹಂಗೆ ಬರ್ತಾನೆ ಹೋಗುತ್ತೆ. ಅದಕ್ಕಾಗಿ ಪ್ರಥಮವಾಗಿ ನಂಬಿಕೆ ಅನ್ನುವಂತಹ ಅಸ್ತ್ರವನ್ನು ನಮ್ಮ ಜೀವನವೇ ಒಂದು ನಂಬಿಕೆ ಅನ್ನೋ ಅಸ್ತ್ರವನ್ನು ತಮ್ಮ ಜೀವನದಲ್ಲಿ ತಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದರೆ ಪ್ರಾಬಲ್ಯತೆಯೂ ತುಂಬಾ ಕಟ್ಟಿಟ್ಟ ಬುತ್ತಿ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ಓಕೆ.